ನಮಸ್ಕಾರ. ಇವಾಗ ಎಸ್ಪೆಷಲಿ ಕಲಿಯುಗದಲ್ಲಿ ಇವಾಗ ಈಗ ನಡೀತಿರೋ ಟ್ರೆಂಡಲ್ಲಿ ಆ, ಯಾವ ಬಿಸ್ನೆಸ್ ಮಾಡಿದರೆ ಕೋಟ್ಯಾಧಿಪತಿಗಳಾಗ್ತೀವಿ. ಈಗ ಆ, ಬಿಸ್ನೆಸ್ ಮಾಡಬೇಕು ಅಂತ ಇವಾಗ ಎಸ್ಪೆಷಲಿ ರೀಸೆಂಟ್ಲಿ ಇವಾಗ ಯಾವ ಬಿಸ್ನೆಸ್ ಮಾಡಿದರೆ ಲೈಫಲ್ಲಿ ಸೆಟ್ಲ್ ಆಗ್ತೀವಿ, ಲೈಫಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ, ಲೈಫಲ್ಲಿ ಅಚೀವ್ ಮಾಡೋದು ಯಾವ ಬಿಸ್ನೆಸ್ ಮಾಡಿದರೆ ಕ್ಲಿಕ್ ಆಗ್ತೀವಿ. ಇವಾಗ ಟ್ರೆಂಡ್ ಏನಿದೆ ಅದನ್ನು ವಿಚಾರ ಮಾಡ್ಕೊಂಡು ಬಿಸ್ನೆಸ್ ಮಾಡಬೇಕು. ಎಸ್ಪೆಷಲಿ ಈ ರಾಶಿಯವರಿಗೆ ಈ ಬಿಸ್ನೆಸ್ ಮಾಡಿದರೆ ಖಂಡಿತವಾಗ್ಲೂ ನೀವು ಲಕ್ಷಾಧಿಪತಿಗಳೇ, ಕೋಟ್ಯಾಧಿಪತಿಗಳೇ, ಖಂಡಿತವಾಗ್ಲೂ. ಯಾವ ಬಿಸ್ನೆಸ್ ಮಾಡಬೇಕು, ಯಾವ ರಾಶಿಯವರಿಗೆ ಯಾವ ಬಿಸ್ನೆಸ್ ಮಾಡಬೇಕು, ರೀಸೆಂಟು ಟ್ರೆಂಡ್ ಏನಿದೆ ಇವಾಗ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಇವಾಗ ನೋಡ್ರಿ, ಎಸ್ಪೆಷಲಿ ಇವಾಗ ರೈಟ್ ನಾವು ಟ್ರೆಂಡ್ ಇರೋದು ಫುಡ್ಡಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಮಾಡಬೇಕು. ಫುಡ್ಡಿಗೆ ಸಂಬಂಧಪಟ್ಟಂತೆ, ಆಹಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ ಮನುಷ್ಯನಿಗೆ ಇವಾಗ ಏನು ಬೇಕಾಗಿದೆ? ಹೊಟ್ಟೆ ತುಂಬ ಊಟ, ನಂತರ ಫೋಕಸ್ ಮಾಡೋದೇ ದುಡ್ಡು. ದುಡ್ಡು ದುಡ್ಡು ದುಡ್ಡು, ಆಸ್ತಿ ದುಡ್ಡು, ಆಸ್ತಿ ದುಡ್ಡು. ಅದಿದ್ದರೆ ಜೀವನ, ಇಲ್ಲ ಅಂದರೆ ಆಗಲ್ಲ. ಆರೋಗ್ಯ ಇದು ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ. ಈಗ ಏನಾಗ್ಬಿಟ್ಟಿದೆ ಗೊತ್ತಾ? ಆರೋಗ್ಯದ ಮನೆ ಹಾಳಾಗೋಗ್ಲಿ, ಒಟ್ಟು ದುಡ್ಡು ಮಾಡಬೇಕು, ನಾವು ಆಸ್ತಿಗಳು ಮಾಡಬೇಕು ಅನ್ನೋದು ಬಂದು ಎಲ್ಲ ಒಂದು ಇದಾಗ್ಬಿಟ್ಟಿದೆ, ಹುಚ್ಚಿಡ್ದು ಬಿಟ್ಟಿದೆ. ಅದೇನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಕಲಿಯುಗನೇ ಹಂಗೆ, ಕಾಂಪಿಟೇಷನ್ ಯುಗ. ಎಲ್ಲರೂ ಕೋಟ್ಯಾಧಿಪತಿಗಳಾಗ್ತಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಸೆಟ್ಲಾದರು. ನಾವು ಹಿಂಗೆ ಯಾಕೆ ಅಂತ ವಿಚಾರ ಮಾಡ್ಕೊಂಡು ಇದು ಆಗ್ತಿದೆ. ಸೊ ಹಿಂಗಾಗಿ ಆರೋಗ್ಯದ ಕಡೆ ಗಮನ ಹರಿಸೋಕ್ಕೆ ರೆಡಿನೇ ಇಲ್ಲ. ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ಲೈಫಲ್ಲಿ ಸೆಟ್ಲಾಗಬೇಕು, ಫ್ಯಾಮಿಲಿನ ಚೆನ್ನಾಗಿಡ್ಬೇಕು, ನಾನು ಚೆನ್ನಾಗಿ ದುಡ್ಡು ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು ಹಂಗಾದರೆ ಅಂತ ಇದೇ ವಿಚಾರ, ಲೆಕ್ಕಾಚಾರಗಳು. ಯಾವುದಪ್ಪ ಇವಾಗ ಟ್ರೆಂಡ್ ನಡೀತಿರೋದಂದರೆ ಫುಡ್ಡಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್. ಯಾವುದೇ ಆಗಿರ್ಬೋದು, ಹೋಟೆಲ್ ಇರ್ಬೋದು, ಚಾಟ್ಸ್ ಆಗಿರ್ಬೋದು, ಕುರಿ, ಕೋಳಿ, ನಾಟಿ ಕೋಳಿ, ಆ ಥರ ಯಾವುದೇ ರಿಲೇಟೆಡ್ಸ್ ಬಿಸ್ನೆಸ್ ಆಗಿರ್ಬೋದು, ಒಟ್ಟು ಫುಡ್ಡಿಗೆ ಸಂಬಂಧಪಟ್ಟಂತೆ. ಎರಡನೇದು ಬಂದು ಭೂಮಿಗೆ ಸಂಬಂಧಪಟ್ಟಂತೆ. ಸೈಟ್ ಸೇಲ್ ಮಾಡೋದು, ಕಟ್ಟಿರೋ ಮನೆ ತಗೊಂಡು ಮನೆ ಸೇಲ್ ಮಾಡೋದು, ಜಮೀನು ತಗೊಂಡು ಜಮೀನು ಸೇಲ್ ಮಾಡೋದು, ಅಪಾರ್ಟ್ಮೆಂಟ್ ತಗೊಂಡು ಅಪಾರ್ಟ್ಮೆಂಟ್ ಸೇಲ್ ಮಾಡೋದು. ಭೂಮಿಗೆ ರಿಯಲ್ ಎಸ್ಟೇಟ್, ಭೂಮಿಗೆ ಸಂಬಂಧಪಟ್ಟಂತೆ. ಸುಮ್ಮನೆ ಏನೋ ತಗೊಂಡು ಮಾಡೋದಲ್ಲ, ಪ್ಲ್ಯಾನಿಂಗ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡಿದರೆ ವರ್ಕ್ ಆಗ್ತದೆ, ಇಲ್ಲಾಂದರೆ ಫೇಲ್ಯೂರ್ ಗ್ಯಾರಂಟಿ. ಆಮೇಲೆ ಮೂರನೇದು ಬಟ್ಟೆ ಬಿಸ್ನೆಸ್, ಕ್ಲಾತ್, ಬಟ್ಟೆ ಬಿಸ್ನೆಸ್. ನಾಲ್ಕನೇದು ಬಂಗಾರ, ಗೋಲ್ಡ್. ಐದನೇದು ಬ್ಯಾಂಗಲ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್, ಬ್ಯೂಟಿ ಪಾರ್ಲರ್, ಬ್ಯಾಂಗಲ್ಸ್, ಗಿಫ್ಟ್, ಕಾಸ್ಮೆಟಿಕ್ಸ್. ಅಟ್ ಎ ಟೈಮ್ ಬರಬೇಕು, ಒಂದರಲ್ಲೇ ಬರಬೇಕು. ಮತ್ತು ಅಗ್ರಿಕಲ್ಚರ್, ಅಡಿಕೆ, ತೆಂಗು, ಇವಾಗೆಲ್ಲ ಬ್ಲೂಬೆರ್ರಿ, ರಸ್ಬೆರ್ರಿ ಅಂತ ಇವೆಲ್ಲ ಬಂದುಬಿಟ್ಟಿದ್ದಾವೆ, ಆ ಥರ. ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಅಂಗಡಿಗಳು, ಅಂಗಡಿಗಳು, ಶೋರೂಮುಗಳು, ಟಿ ವಿ ಅಂಗಡಿಗಳು, ಎಲೆಕ್ಟ್ರಾನಿಕ್ಸಿಗೆ ಸಂಬಂಧಪಟ್ಟಂತೆ, ಗೃಹ ಉಪಯೋಗಗಳಿಗೆ ಸಂಬಂಧಪಟ್ಟಂತೆ. ಅದು ಬಿಟ್ಟರೆ ಶೋರೂಮು, 2 ವೀಲರ್ 4 ವೀಲರ್ ಶೋರೂಮುಗಳು. ಈ ರೀತಿ ಇವಾಗ ಟ್ರೆಂಡ್ ಇರೋದೇ ಇದೆ ನೋಡ್ರಿ ಬಿಸ್ನೆಸ್. ಇವಾಗ ಓಡ್ತಾ ಇರೋದೇ ಫುಡ್ಡಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್. ಯಾವ್ಯಾವ ರಾಶಿಯವರಿಗೆ ಅಂದರೆ ಈ ಮೇಷರಾಶಿಯವರಿಗೆ, ಈ ಮಿಥುನ ರಾಶಿಯವರಿಗೆ, ಕಟಕ ರಾಶಿಯವರಿಗೆ, ಈ ಸಿಂಹ ರಾಶಿ, ಕನ್ಯಾ ರಾಶಿಯವರಿಗೆ, ಈ ವೃಶ್ಚಿಕ ರಾಶಿಯವರಿಗೆ, ಧನಸ್ಸು ರಾಶಿಯವರಿಗೆ, ಮಕರ, ಕುಂಭ, ಮೀನ ರಾಶಿಯವರಿಗೆ. ಎಸ್ಪೆಷಲಿ ಈ ರಾಶಿಯವರಿಗೆ ಈ ಬಿಸ್ನೆಸ್ಸು ಮಾತ್ರ ಖಂಡಿತವಾಗ್ಲೂ ಎಕ್ಸಲೆಂಟಾಗೆ ಆಗೇ ಆಗುತ್ತೆ. ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳಾಗಬೇಕಂದ್ರೆ ಇವಾಗ ನಡೀತಿರೋದ ಟ್ರೆಂಡ್ ಬಿಸ್ನೆಸ್ಸುಗಳು ಫಸ್ಟು 5ನ ಚೂಸ್ ಮಾಡ್ಕೊಳ್ಳಿ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, 6th ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮದೇ ಆದ ಸ್ಕಿಲ್ಸ್ಗಳು ಎಕ್ಸಿಕ್ಯೂಟ್ ಮಾಡಿ ಬಿಸ್ನೆಸ್ ಮಾಡಬೇಕು. ಹೇಗೋ ಮಾಡ್ತೀನಿ ಅಂದರೆ ವರ್ಕ್ ಆಗಲ್ಲ, ಲಾಸ್ ಆಗಿಬಿಡ್ತೀರಾ. ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ ಲಕ್ಷಾಧಿಪತಿ, ಕೋಟ್ಯಾಧಿಪತಿಗಳು ಆಗೇ ಆಗ್ತೀರಾ. ನಮಸ್ಕಾರ.